ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಆಹಾರ ವೈನಿ ಚಾನಲ್ಗೆ ಸ್ವಾಗತ. ಆಂಧ್ರ ಸ್ಟೈಲ್ ಪಾಲಕ್ ಕೂರ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಪಾಲಕ್ ರೆಸಿಪಿ ಇದು ತುಂಬ ಸುಲಭ. ಪಾಲಕ್ ಚಟ್ನಿ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರದಲ್ಲಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಕಟ್ಟು ಪಾಲಕನ್ನು ತೆಗೆದುಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಪಾಲಕ್ ತೆಗೆದು ಫಸ್ಟಿಗೆ ಚೆನ್ನಾಗಿ ತೊಳೆದುಕೊಳ್ಳಬೇಕು, ಕ್ಲೀನ್ ಮಾಡಬೇಕು. ಅಥವಾ ನೀವು ಕಟ್ ಮಾಡಿದ ಮೇಲೆ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಒಂದು 2-3 ಸರಿ ವಾಶ್ ಮಾಡಬೇಕಾಗುತ್ತೆ. ಮಣ್ಣಿರುತ್ತೆ, ಅದಕ್ಕೋಸ್ಕರ ಒಂದು 2-3 ಸರಿ ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಈ ಥರದಲ್ಲಿ ನೀರನ್ನು ಹಾಕಿ ಕ್ಲೀನ್ ಮಾಡ್ತಾ ಇರಬೇಕು. ಇದರಲ್ಲಿ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಪಾಲಕ್ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀರೆಲ್ಲನೂ ಬಸಿದುಕೊಳ್ಳಬೇಕು. ಹಾಗೆ ನೀರು ಇರಬಾರ್ದು, ಚೆನ್ನಾಗಿ ನೀರು ಬಸಿಯೋ ತನಕ ಹಾಗೆ ಇಡಿ. ಇದಕ್ಕೆ 2 ಈರುಳ್ಳಿಯನ್ನು ಸ್ವಲ್ಪ ದಪ್ಪದಾಗಿಯೇ ಕಟ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕೋಕ್ಕೆ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಹಾಗೆ ಈರುಳ್ಳಿಯನ್ನು ಹಾಕಿ. ಫಸ್ಟಿಗೆ ಈರುಳ್ಳಿಯನ್ನು ಹಾಕಿ ಅದಾದ ಪಾಲಕ್ ಮಸಾಲೆ ಹಾಕೋದಕ್ಕೆ ಈರುಳ್ಳಿ ಹಾಗೂ ಒಣಮೆಣಸಿಕಾಯಿ 6ರಿಂದ 7 ಒಣಮೆಣಸಿಕಾಯನ್ನು ತಗೊಳ್ಳಿ. ಒಂದು 6ರಿಂದ 7 ಪೀಸ್ 8 ಪೀಸ್ ಬೆಳ್ಳುಳ್ಳಿ ಹಾಕಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬನ್ನಿ. ಆಮೇಲೆ ಒಂದು ಅರ್ಧ ಮಾವಿನಕಾಯಿ, ನೀವು ಅರ್ಧ ಕೂಡ ಹಾಕ್ಕೊಳ್ಳಿ, ಹುಳಿ ಬೇಕಂದ್ರೆ ಅರ್ಧ ಹಾಕ್ಕೊಳ್ಳಿ ಅಥವಾ ಸ್ವಲ್ಪ ಹಾಕ್ಕೊಳ್ಳಿ. ಈ ಮಾವಿನಕಾಯಿ ಪೀಸನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೋಬೇಕು. ಒಂದು 1/4 ಗ್ಲಾಸ್ನಷ್ಟು ನೀರನ್ನು ಹಾಕಿ ನೈಸಾಗಿ ರುಬ್ಕೊಳ್ಳಿ. ಪೇಸ್ಟ್ ಚೆನ್ನಾಗಿ ನೈಸ್ ಆಗಬೇಕು ಫ್ರೆಂಡ್ಸ್. ಇದಕ್ಕೆ ಪಾಲಕ್ ರೆಸಿಪಿ ಮಾಡುವುದಕ್ಕೆ ಒಂದು ಕಡಾಯಿಯನ್ನು ಇಟ್ಟು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ, ಅದು ಚಟ್ಪಟ ಅಂದ ಮೇಲೆ ಒಂದು 3ರಿಂದ 4 ಒಣಮೆಣಸಿಕಾಯಿ, 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಚೆನ್ನ ದಾಲನ್ನು ಹಾಕಿ, 15 ಬೆಳ್ಳುಳ್ಳಿ ಪೀಸ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಕರಿಬೇವನ್ನು ಹಾಕಿ, ಇಂಗು 1/4 ಟೇಬಲ್ ಸ್ಪೂನನ್ನು ಹಾಕಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ಆಮೇಲೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಬೇಕು. ನೋಡಿ, ಈ ಮಸಾಲ ಎಲ್ಲವನ್ನು ಇದಕ್ಕೆ ಹಾಕಿ ಪಾಲಕ್ ಸೊಪ್ಪು ತಿನ್ನುವುದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಹಿಮೋಗ್ಲೋಬಿನ್ ಕೂಡ ಚೆನ್ನಾಗಿ ಆಗುತ್ತೆ, ಮೂಳೆಗಳಿಗೂ ತುಂಬಾ ಒಳ್ಳೆಯದು, ಕಬ್ಬಿಣ ಅಂಶ ಹೊಂದಿರುತ್ತೆ, ತೂಕ ಇಳಿಸುವುದಕ್ಕೂ ಕೂಡ ತುಂಬಾ ಒಳ್ಳೆಯದು. ವಿಟಮಿನ್ ಎ, ಕಡಿಮೆ ಕ್ಯಾಲೋರಿ ಕೂಡ ಹೊಂದಿರುತ್ತೆ, ಹೆಚ್ಚಿನ ನಾರಿನಂಶ, ಫೈಬರ್ ಇರುವುದರಿಂದ ಇದು ತೂಕ ಇಳಿಸೋದಕ್ಕೆ ತುಂಬಾ. ಈ ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ಪಾಲಕನ್ನು ಹಾಕಿಕೊಳ್ಳಬೇಕು. ಇದು ಪಾಲಕ್ ಕೂಡ ಚೆನ್ನಾಗಿ ಅದರಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈ ಪಾಲಕ್ಕಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ಫ್ರೆಂಡ್ಸ್, ಚರ್ಮಕ್ಕೂ ಒಳ್ಳೆಯದು, ಕೂದಲಿಕ್ಕೂ ಒಳ್ಳೆಯದು. ನೀವು ಈ ಪಾಲಕನ್ನು ಸಲಾಡ್ ರೂಪದಲ್ಲಿ ಕೂಡ ತಿನ್ಬೋದು, ತುಂಬಾ ಒಳ್ಳೆಯದು. ಇದು ಎಣ್ಣೆ ಬಿಡುವ ತನಕ ಪಾಲಕ್ ಚೆನ್ನಾಗಿ ಫ್ರೈ ಆಗುವವರೆಗೆ ಫ್ರೈ ಮಾಡ್ತಾ ಇರಿ. ಒಂದು 4ರಿಂದ 5 ನಿಮಿಷ ಆಗುತ್ತೆ ಫ್ರೈ ಆಗೋಕ್ಕೆ. ನೋಡಿ, ಈ ಥರದಲ್ಲಿ ಫ್ರೈ ಆಗಬೇಕು. ಎಣ್ಣೆ ಬಿಡಬೇಕು, ಮಸಾಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡುವ ತನಕ ಫ್ರೈ ಮಾಡ್ತಾನೆ ಇರಬೇಕು. ಈ ಪಾಲಕಿನಲ್ಲಿ ರಕ್ತದ ಒತ್ತಡವನ್ನು ಕೂಡ ಕಮ್ಮಿ ಮಾಡುತ್ತೆ, ದೃಷ್ಟಿ ದೋಷವನ್ನು ಸುಧಾರಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಎಣ್ಣೆ ಬಿಡುವ ತನಕ ಫ್ರೈ ಮಾಡಿ. ನೋಡಿ, ಇವಾಗ ಪಾಲಕ್ ರೆಸಿಪಿ, ಪಾಲಕ್ ಪಲ್ಯನೂ ಅಂತಾರೆ. ಇದನ್ನು ತುಂಬ ಈಸಿ ಹಾಗೂ ಸುಲಭವಾದ ರೆಸಿಪಿ. ಇದು ಸೈಡ್ ಡಿಶ್ ಆಗಿ ನೀವು ಚಪಾತಿಗೆ ತಿನ್ಬೋದು, ರೈಸಿಗೆ ತಿನ್ಬೋದು, ಅಥವಾ ಚಟ್ನಿ ಇಡ್ಲಿ ಜೊತೆನೂ ತಿನ್ಬೋದು ಫ್ರೆಂಡ್ಸ್, ದೋಸೆ ಜೊತೆನೂ ತಿನ್ಬೋದು. ಆದರೆ ರೈಸಿಗೆ ತುಂಬಾ ಸೂಪರ್ ಕಾಂಬಿನೇಷನ್ ಆದ ಪಾಲಕ್ ರೆಸಿಪಿ ಕೂರ. ಇದು ತುಂಬಾ ಈಸಿ ಹಾಗೂ ಸಿಂಪಲ್ ರೆಸಿಪಿ. ಪಾಲಕ್ ರೆಸಿಪಿ, ಪಾಲಕ್ ಪಲ್ಯನೂ ಅಂತಾರೆ, ಪಾಲಕ್ ಚಟ್ನಿ ಕೂಡ ಅಂತಾರೆ. ತುಂಬಾ ಟೇಸ್ಟಿಯಾದ, ಅನ್ನಕ್ಕೆ ಮಾತ್ರ ಸೂಪರ್ ಆದ ಕಾಂಬಿನೇಷನ್ ಫ್ರೆಂಡ್ಸ್. ಇದು ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್.